ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರ ಕ್ರಿಯೇಷನ್ ಚಾನೆಲ್ ಇಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಚೂಡಿದಾರ್ ಟಾಪ್ ನ ವಿತ್ ಕಾಲರ್ ನೆಕ್ ಹಾಫ್ ಚೈನೀಸ್ ಕಲರ್ ತರ ಬರುತ್ತಲ್ಲ ಅದನ್ನ ಯಾವ ತರ ಕಟ್ ಮಾಡ್ಕೋಬೇಕು, ಮತ್ತೆ ಈ ಫುಲ್ ಶೋಲ್ಡರ್ ನ ಅವ್ರ ಮೆಜರ್ಮೆಂಟ್ ಪ್ರಕಾರ ಎಷ್ಟಿದೆ ಸ್ಟೈಲ್ ಇಟ್ಕೋಬೇಕು ನಾವು. ಮತ್ತೆ ಅದೇ ರೀತಿ ಇದು ಕಂಕ್ಲು ಆರ್ಮಲ್ ಡೌನ್ ಅಂತೀವಲ್ಲ, ಇದನ್ನ ಯಾವ ತರ ಎಷ್ಟು ಡೌನ್ ಮಾಡ್ಕೋಬೇಕು, ಯಾವ ತರ ಅವಾಗ ಅದೇ ಸೈಜ್ಗೆ ಪರ್ಫೆಕ್ಟ್ ಸೈಜ್ಗೆ ಎಷ್ಟು ತಗೋಬೇಕು, ಅದಾದ್ಮೇಲೆ ದೊಡ್ಡ ಸೈಜ್ ಇದ್ರೆ ಎಷ್ಟು ತಗೋಬೇಕು, ಚಿಕ್ಕ ಸೈಜ್ ಇದ್ರೆ ಏನ್ ಮಾಡ್ಬೇಕು ಅನ್ನೋದು ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ತಾ ಅದನ್ನ ಡ್ರೆಸ್ ನ ಕಟ್ ಮಾಡ್ತಾ ನಿಮ್ಗೆ ವಿಡಿಯೋ ಕೊಡ್ತೀನಿ. ಅದೇ ರೀತಿ ನೀವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ, ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡೋಂತ ಎಲ್ಲ ವಿಡಿಯೋಗೆ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಆ ನೋಟಿಫಿಕೇಶನ್ ಆಗಿ ಬಂದಿರೋಂತ ವಿಡಿಯೋನ ನೋಡ್ಬೇಕಾದ್ರೆ ನಿಮ್ಗೆ ಎಲ್ಲೇ ಏನೇ ಡೌಟ್ ಬಂದ್ರು ನಮ್ಗೆ ಕಾಮೆಂಟ್ ಮಾಡಿ, ಇಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾರೆ ನಂಬರ್ಗೆ ವಾಟ್ಸ್ಆಪ್ ಅಲ್ಲಿ ವಾಯ್ಸ್ ಮೆಸೇಜ್ ಕಳಿಸಿ, ಟೆಕ್ಸ್ಟ್ ಮೆಸೇಜ್ ಆದ್ರೂ ಮಾಡಿ, ಇಲ್ಲ ಫೋನ್ ಆದ್ರೂ ಮಾಡಿ, ಎಲ್ಲದಕ್ಕೂ ರೆಸ್ಪಾಂಡ್ ಆಗಿ ಪ್ರತಿಯೊಬ್ಬರಿಗೂ ಅನುಕೂಲ ಆಗೋ ರೀತಿಯಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಕಟ್ ಮಾಡೋದು ತೋರಿಸ್ಕೊಡ್ತೀನಿ. ಅದೇ ರೀತಿ ತುಂಬಾ ಜನ ಕಾಮೆಂಟ್ ಮಾಡ್ತಾರೆ ವಿಡಿಯೋ ಹೊಲ್ದಿರೋದು ವಿಡಿಯೋ ತೋರಿಸಿ ಅಂತ. ಹೊಲಿಯೋದು ಬಂದ್ಬಿಟ್ಟು ಎಲ್ಲಾನು ಸೇಮೇ ಮೆಥಡ್ ಇರುತ್ತೆ. ಲೈನಿಂಗ್ ಅಟ್ಯಾಚ್ ಮಾಡೋದು ಮತ್ತೆ ರೆಗ್ಯುಲರ್ ಆಗಿ ಅಟ್ಯಾಚ್ ಮಾಡೋಂತ ಇರುತ್ತೆ. ಮತ್ತೆ ಒಂದು ಟಾಪೇ ಆಗ್ಲಿ ಒಂದು ಬ್ಲೌಸೇ ಆಗ್ಲಿ ಹೊಲಿಬೇಕು ಅಂತಂದ್ರೆ ಕಮ್ಮಿ ಅಂದ್ರೂ 2 ಅವರ್ ಬೇಕು ನಮ್ ಫಿನಿಶಿಂಗ್ ಅಲ್ಲಿ. 2 ಅವರ್ ವಿಡಿಯೋನ ಅಷ್ಟು ಲೆಂತ್ ಹಾಕಿದ್ರೆ ಯಾರು ಅಬ್ಸರ್ವ್ ಮಾಡಲ್ಲ. ಮತ್ತೆ 2 ಪಾರ್ಟ್ ಆಗಿ ಮಾಡಿ ಸರ್ ಅಂತ ಅರ್ಧದ ಒಂದು ಮಾಡಿದ್ರೆ ಇವತ್ತು ನೋಡಿರೋರು ನಾಳೆ ನೋಡ್ತಾರೆ ಕಂಟಿನ್ಯೂಸ್ ಆಗಂತಂದ್ರೆ ನಾವು ಸಪೋರ್ಟ್ ಮಾಡ್ತೀವಿ, ಹಾಕ್ತಿವಿ. ಅದಕ್ಕೆ ತರನೇ ಇವಾಗ ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಹಾಕಿದ್ರೆ ನೀಟಾಗಿ ಫಿನಿಶಿಂಗ್ ಆಗಿ ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಬಟ್ ಅವರು ಎಲ್ಲರೂ ನಾಳೆ ಇವತ್ತೊಂದು ವಿಡಿಯೋ, ನಾಳೆ ಒಂದು ವಿಡಿಯೋ, ನಾಳೆದು ಒಂದು ವಿಡಿಯೋ ಇದ್ರೆ ಒಬ್ರೇ ಅಷ್ಟು ನೀಟಾಗಿ ನೋಡಕ್ಕೆ ಟೈಮ್ ಇರಲ್ಲ, ಇಲ್ಲ ಒಂದ್ಸಲಿ ಮರ್ತೋಗ್ಬಿಡ್ತಾರೆ, ಒಂದೊಂದ್ಸಲಿ ನೋಟಿಫಿಕೇಶನ್ ನೋಡಲ್ಲ. ಅದಕ್ಕೆ ಅಂತ ಇವಾಗ ಏನ್ ಮಾಡ್ತಾ ಇದ್ದೀನಿ, ಆನ್ಲೈನ್ ಕ್ಲಾಸ್ ನ ಸ್ಟಾರ್ಟ್ ಮಾಡಿದೀನಿ. ಆಲ್ರೆಡಿ ತುಂಬಾ ಜನ ಜಾಯಿನ್ ಆಗಿದ್ದಾರೆ. ನಾನು ಸ್ವಲ್ಪ ಟೈಮ್ ವೇಸ್ಟ್ ಆಗುತ್ತೆ, ಪ್ರತಿಯೊಬ್ಬರಿಗೂ ಡೈಲಿ ರೆಸ್ಪಾಂಡ್ ಆಗ್ಬೇಕು, ಮತ್ತೆ ಯೂಟ್ಯೂಬ್ ನ ನೋಡ್ಕೋಬೇಕು. ಅದಕ್ಕೋಸ್ಕರ ನಾನು ಟೈಮಿಂಗ್ ಆಗೋಷ್ಟು ಖರ್ಚು ಮಾತ್ರ ತಗೊಂಡು ಮಂತ್ಲಿ 300 ಫೀಸ್ ಅಂತ ಮಾಡಿ ಅವ್ರಿಗೆ ವಿಡಿಯೋಸ್ ನ ಹಾಕ್ತಾ ಇದೀನಿ. ನಿಮ್ದು ಯಾವ ತರ ಆನ್ಲೈನ್ ಕ್ಲಾಸಸ್ ಅಂದ್ರೆ ನಿಮ್ದೇ ಅಂತ ಒಂದು ಗ್ರೂಪ್ ಇರುತ್ತೆ. ನಿಮ್ಗೆ ಏನೇನ್ ಡೌಟ್ಸ್ ಬರುತ್ತೋ ಅದ್ರಲ್ಲಿ ನಾನು ಅಲ್ಲಲ್ಲೇ ಕ್ಲಿಯರ್ ಮಾಡ್ತಾ ಹೋಗ್ತೀನಿ ಪ್ರತಿದಿನ. ಅವಾಗ ಹೊಲಿಯೋದ್ ಬೇಕಿಂತಂದ್ರೆ ಪಾರ್ಟ್ 1 ಪಾರ್ಟ್ 2 ಅಲ್ಲೇ ಗ್ರೂಪ್ ಅಲ್ಲೇ ಆಡ್ ಮಾಡೋದ್ರಿಂದ ಏನಾಗುತ್ತೆ ನಿಮ್ಗೆ, ನೀವು ಯಾವಾಗ ಫ್ರೀ ಇದ್ರೆ ಅವಾಗ ನೋಡ್ಕೋಬಹುದು. ಏನ ನಾವು ಆನ್ಲೈನ್ ಕ್ಲಾಸ್ ಅಲ್ಲಿ ಇವಾಗ ಒಬ್ಬ ಮಧ್ಯಾಹ್ನ ಫ್ರೀ ಇರ್ತೇವೆ, ಒಬ್ರು ಸಾಯಂಕಾಲ ಫ್ರೀ ಇರ್ತೀವಿ. ನೀವು ಯಾವ ಟೈಮ್ ಫ್ರೀ ಇದ್ರೆ ಆ ಕ್ಲಾಸಸ್ ನ ನೀವು ಅಟೆಂಡ್ ಮಾಡ್ಕೋಬಹುದು. ನಾನು ಹಾಕಿರುವಂತ ವಿಡಿಯೋ ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಹತ್ರ ಹೊಲಿಯೋದಾಗಿರ್ಬೋದು, ಕಟಿಂಗ್ ಆಗಿರ್ಬೋದು, ಇಲ್ಲ ನಾವೇನಾದ್ರು ಎಕ್ಸ್ಪ್ಲೈನ್ ಮಾಡ್ಬೋದು ಕ್ಲಾಸಸ್ ಬಗ್ಗೆ, ಅದೆಲ್ಲ ನಿಮ್ಗೆ ಪ್ರತಿಯೊಂದನು ನಿಮ್ಗೆ ಅಲ್ಲಿ ಸಿಗುತ್ತೆ. ಅದಕ್ಕೋಸ್ಕರನೇ 300 ಅಂತ ಪೇ ಮಾಡಿ, ನಾನು ಡಿಸ್ಪ್ಲೇ ಮೇಲೆ ನಂಬರ್ಗೆ ಕಾಲ್ ಮಾಡಿ 300 ಇನ್ನೊಂದು ಜಿಪೇ, ಗೂಗಲ್ ಪೇ, ಆನ್ಲೈನ್ ಪೇಮೆಂಟ್ ಒಂದು ನಂಬರ್ ಇಟ್ಟಿದ್ದೀನಿ. ಆ ನಂಬರ್ಗೆ ಪೇ ಮಾಡಿ ಸ್ಕ್ರೀನ್ ಶಾಟ್ ಕಳ್ಸಿಕೊಟ್ರೆ ನಾನು ನಿಮ್ನ ಗ್ರೂಪ್ ಅಲ್ಲಿ ಆಡ್ ಮಾಡ್ತೀನಿ. ಆಡ್ ಮಾಡಿದ್ರೆ ನಿಮ್ಗೆ ಏನೇ ಡೌಟ್ ಬಂದ್ರು, ಇಲ್ಲ ಹೊಸದಾಗಿ ಕಲಿಯೋರ್ಗೆ ಏನ್ ಮಾಡ್ಬೇಕು ಅಂತ ಅದ್ರಲ್ಲೂ ವಿಡಿಯೋಸ್ ಹಾಕ್ತೀನಿ, ಇಲ್ಲ ಕಲ್ತಿರೋರು ಫಿನಿಶಿಂಗ್ ಯಾವ ತರ ಕಲಿಬೇಕು ಅಂತಾನು ವಿಡಿಯೋಸ್ ಹಾಕ್ತೀನಿ. ಅದೇ ರೀತಿ ಕಲಿಬೇಕಾಗಿರೋರು ಏನಾರ ಡೌಟ್ಸ್ ಸಿಗ್ಲಿ ಅದನ್ನ ಕೇಳಿದ್ರೆ ಒಂದಿನ ನಾನು ಅಲ್ಲಿ ರಿಪೀಟ್ ಆಗಿ ನಿಮ್ಗೆ ಪ್ರತಿಯೊಬ್ಬರಿಗೂ ಅನುಕೂಲ ತಕ್ಕಂಗೆ ನೀಟಾಗಿ ಕಲಿಬೇಕು ಅಂತ ಎಕ್ಸ್ಪ್ಲೈನ್ ಮಾಡಿ ಅದನ್ನ ವಿಡಿಯೋನ ಹಾಕ್ತೀನಿ. ಇಷ್ಟು ಅನುಕೂಲಗಳು ಇದ್ರಲ್ಲಿ ಇದೆ. ನಾರ್ಮಲ್ ಆಗಿ ಬಿಡೋರಿಗೆ ಯೂಟ್ಯೂಬ್ ಅಲ್ಲಿ ರೆಗ್ಯುಲರ್ ವಿಡಿಯೋಸ್ ಬರುತ್ತೆ ಸರ್. ನಾವು ಜಾಯಿನ್ ಆಗಿ ನಮ್ ಡೌಟ್ಗಳನ್ನ ಕ್ಲಿಯರ್ ಮಾಡ್ಕೊಂಡು, ಇಲ್ಲ ನಿಮ್ಗೆ ಜಾಸ್ತಿ ಡೌಟ್ ಬಂದ್ರೆ ವಿಡಿಯೋ ಕಾಲ್ ಮುಖಾಂತರ, ಇನ್ನೂರು ಡೌಟ್ಗಳು ಬಂದು ಅಂದ್ರೆ ಸಂಡೇ ಯಾವಾಗಾದ್ರೂ ನಮ್ ಶಾಪ್ ಹತ್ರ ಬಂದು ಆ ಡೌಟ್ ನ ಒಂದು ಬ್ಲೌಸ್ ನ ಬೇಕಾದ್ರೆ ನಿಮ್ದೇ ಬ್ಲೌಸ್ ತಗೊಬನ್ನಿ, ಕಟ್ ಮಾಡಿ ಸ್ಟಿಚ್ ಮಾಡಿ ನಿಮ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ಮತ್ತೆ ದೂರದಲ್ಲಿರೋರ್ಗೂ ಅಷ್ಟೇನೆ, ನೀವು ಯಾವಾಗಾದ್ರೂ ಫ್ರೀ ಇದ್ದಾಗ ಬಂದು ನಮ್ ಶಾಪ್ ಅಲ್ಲಿ ನೋಡ್ಕೋಬೋದು. ಇಲ್ಲ ರೆಗ್ಯುಲರ್ ಆಗಿ ಡೌಟ್ಗಳಿದ್ದೆ, ಕಾಮನ್ ಡೌಟ್ಸ್ ಇದ್ರೆ ಕೇಳಿ, ನಾನು ಅದರಲ್ಲಿ ಯೂಟ್ಯೂಬ್ ಅಲ್ಲಿ ರೆಗ್ಯುಲರ್ ಆಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅದೇ ರೀತಿ ಏನೋ ಪೇಪರ್ ಕಟಿಂಗ್ಸ್ ಬೇಕು ಅಂತಂದ್ರೆ 30, 32, 34, 36, 38, 30, 40, 42, 44, 46, 48 ಈ ತರ ಪೇಪರ್ ಕಟಿಂಗ್ ನಾನು ಡಿಸ್ಪ್ಯಾಚ್ ಮಾಡ್ತಾ ಇದ್ದೀನಿ. ಡೆಲಿವರಿ ಕೊಡ್ಸ್ಕೊಂಡು ದೂರದಲ್ಲಿರೋರಿಗೆ, ಹತ್ತಿರದಲ್ಲಿರೋರಿಗೆ ಬಂದು ಇಲ್ಲಿಗೆ ಸಂಡೇ ನಾವು ಸಂಡೇ ಫ್ರೀ ಅಂದ್ರೆ ಫ್ರೀ ಅಂತ ರೆಗ್ಯುಲರ್ ಯೂಟ್ಯೂಬ್ ಚಾನಲ್ ಅಂತವ್ರಿಗೆ ನಾನು ಸಂಡೇನ ಒಂದು ದಿನ ಫುಲ್ ಡೇ ಇಲ್ಲೇ ಶಾಪಲ್ಲಿ ಇರ್ತೀನಿ. ಯಾರಿಗೆ ಯಾವಾಗ ಬೇಕು ಅಂದ್ರೆ ಆ ಟೈಮಲ್ಲಿ ಫೋನ್ ಮಾಡ್ಕೊಂಡು ಬಂದು ನಿಂಗೆ ಪೇಪರ್ ಕಟಿಂಗ್ ಬೇಕಾ, ನಿಮ್ ಬ್ಲೌಸ್ ಕಟಿಂಗ್ ಬೇಕಾ, ಇಲ್ಲ ನೀವೇನೋ ಡೌಟ್ಸ್ ಇದೆ ಈ ತರದಕ್ಕೆಲ್ಲ ಪೇಪರ್ ಕಟಿಂಗ್ ಮಾತ್ರ ಚಾರ್ಜಸ್ ಇರುತ್ತೆ. 150 ರೂಪೀಸ್ ಒಂದು ಕಟಿಂಗ್ಗೆ. ಮಿಗಿಲ ನಾರ್ಮಲ್ ಬ್ಲೌಸಸ್ಗೆ ಡೌಟ್ಸ್ಗಳಿಗೆಲ್ಲ ಏನು ಚಾರ್ಜಸ್ ಇರಲ್ಲ, ಬಂದು ಕ್ಲಿಯರ್ ಮಾಡ್ಕೊಂಡು ಹೋಗ್ಬೋದು. ಪ್ರತಿಯೊಬ್ರು ನೀಟಾಗಿ ಅನುಕೂಲ ಆಗಿ ಕಲಿಬೇಕು ಅನ್ನೋದು ಒಂದು ಆಸೆ. ನಾನು ಕಷ್ಟಪಟ್ಟು ಕಲಿತೆ, ಅದು ಇಷ್ಟಪಟ್ಟು ಕಲ್ಸಕ್ ನಾನ್ ರೆಡಿ ಇದ್ದೀನಿ. ನೀವು ಎಲ್ಲಾ ರೀತಿಯಲ್ಲೂ ಸಪೋರ್ಟ್ ಮಾಡಕ್ ನಾನ್ ರೆಡಿ ಇದ್ದೀನಿ. ನೀವು ಸಪೋರ್ಟ್ ತಗೊಂಡು ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಕಲಿಬೇಕು ಅನ್ನೋದು ನಾವ್ ಅಷ್ಟೇ ಅಂದಿದ್ದೆ ಸರ್. ನನಗೆ ಇಷ್ಟೆಲ್ಲ ಮಾಡ್ಬೇಕಾದ್ರೆ ನನಗ್ ಮಾಡ್ಬೇಕಾದ್ರೆ ಏನಿಲ್ಲ, ಒಂದು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ. ಇಷ್ಟು ಜನ ನನ್ಗೆ ಹೆಲ್ಪ್ ಆಗ್ತದೆ ಅನ್ನೋ ಉದ್ದೇಶ ಇನ್ನೂ ಚೆನ್ನಾಗಿ ಸ್ಟೆಪ್ ಬೈ ಸ್ಟೆಪ್. ಇವಾಗ ನೋಡಿ 2 ಟೈಪ್ ತಗೊಂಡಿನಿ, ಆನ್ಲೈನ್ ಕ್ಲಾಸ್ ತಗೊಂಡ್ಬಂದಿನಿ, ಡೌಟ್ಸ್ ಸಂಡೇ ಬರಕ್ ಹೇಳ್ತಾ ಇದೀನಿ, ಇಲ್ಲ ಪೇಪರ್ ಕಟಿಂಗ್ ಮಾಡ್ತಾ ಇದೀನಿ, ಇಲ್ಲ ನಿಮ್ದೇ ಬ್ಲೌಸ್ ಕಟಿಂಗ್ ಮಾಡ್ತಾ ಇದೀನಿ. ಈ ತರ ಪ್ರತಿಯೊಂದನ್ನು ಅನುಕೂಲ ಆಗಿ ಮಾಡ್ತೀನಿ. ಆನ್ಲೈನ್ ಕ್ಲಾಸ್ ಜಾಯ್ನ್ ಆಗೋರು ಬೇಗ ಜಾಯ್ನ್ ಆಗಿ, ಆಲ್ರೆಡಿ ಕ್ಲಾಸಸ್ ಸ್ಟಾರ್ಟ್ ಆಗಿದೆ. ಇನ್ನು ಲೇಟ್ ಮಾಡಿದ್ರೆ ಕೆಲವೊಂದು ವಿಡಿಯೋಸ್ ಎಲ್ಲ ಮುಂದಕ್ಕೆ ಹೋಗ್ಬಿಟ್ಟಿರ್ತದೆ. ಮತ್ತೆ ನಿಮ್ಗೆ ಆ ವಿಡಿಯೋಸ್ನೆಲ್ಲ ಪರ್ಸನಲ್ ನಂಬರ್ಗೆ ಸೆಂಡ್ ಮಾಡಿ, ನೀವು ಎಲ್ಲಿವರೆಗೂ ಬರ್ತೀರಾ ಅಲ್ಲಿಂದ ಮತ್ತೆ ನಾನು ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಅವಾಗ ನಿಮ್ಗೆ ಟೈಮ್ ಅನ್ನೋದು
ವೇಸ್ಟ್ ಆಗ್ತಾ ಬರುತ್ತೆ. ಅದಕ್ಕೋಸ್ಕರ ಇವಾಗ ಮುಂದೆ ಆಲ್ರೆಡಿ 4-5 ವಿಡಿಯೋ ಹಾಕಿರ್ತೀನಿ. ಆ 4 ವಿಡಿಯೋನ ನಿಮ್ ಪರ್ಸನಲ್ ನಂಬರ್ಗೆ ಹಾಕಿ ಅವ್ರು ನೋಡ್ಕೊಂಡು ಮತ್ತೆ ಇಲ್ಲಿಗೆ ಬರ್ಬೇಕು, ಮತ್ತೆ ಇಲ್ಲಿಂದ ಕಂಟಿನ್ಯೂ ಮಾಡ್ಬೇಕಾಗುತ್ತೆ. ಅದರಿಂದ ಹೇಳ್ತಾನೆ ಪ್ರತಿಯೊಬ್ಬರಿಗೂ ಆತರ ಮಾಡ್ಬೇಕು ಅಂತಾನ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ, ಲೇಟ್ ಮಾಡಿದೆ, ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ಕಾಲರ್ ನೆಕ್ ಚೂಡಿದಾರ್ ಟಾಪ್ ಯಾವ ತರ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದ್ರಲ್ಲಿ ಬಂದ್ಬಿಟ್ಟು ಬ್ಯಾಕ್ ಅಲ್ಲಿ ಇಲ್ಲಿ ಎಕ್ಸ್ಟ್ರಾ ಬರುತ್ತೆ, ಅದಕ್ಕೆ ಇಲ್ಲಿ ಒಂದೇ ಲೈನ್ ಹಾಕೊಂಡಿದೀನಿ. ಅಂದ್ರೆ ಇದು ಡಬಲ್ ಇದೆ ಲೈನಿಂಗ್ ಈ ತರ ನೋಡಿ, ಫ್ರಂಟ್ ಒಂದು ಬ್ಯಾಕ್ ಒಂದು. ನಾನು ಏನ್ ಮಾಡ್ತೀನಿ, ಮೇಲ್ಗಡೆ ಮಾತ್ರ ಹಿಂಗ್ ಕಟ್ ಮಾಡ್ಕೊಂಡು ಬ್ಯಾಕ್ ಅಲ್ಲಿ ಹಿಂಗ್ ಓಪನ್ ಆಗುತ್ತಲ್ಲ ಅದನ್ನ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡು ಈ ತರ ಮಾರ್ಕ್ ಮಾಡ್ಕೊಂತೀನಿ. ಮೊದಲನೇದಾಗಿ ಇಲ್ಲಿ ಒಂದೇ ಲೈನ್ ಹಾಕಿದೀನಿ, ಬೇರೆ ಏನ್ ಹಾಕಿಲ್ಲ. ಅದೇ ರೀತಿ ಕೆಳಗಡೆ ಒಂದ್ ಲೈನ್ ಹಾಕ್ತಾ ಇದೀನಿ ನೋಡಿ, ಮೇಲೆ ಒಂದು ಕೆಳಗಡೆ ಅಷ್ಟೇ ಹಾಕಿದೀನಿ. ಮತ್ತೆ ಟೇಪಿಂಗ್ ಇಟ್ಕೊಂಡು ಮೊದಲನೇದಾಗಿ ಇವ್ರದ್ದು ಚೆಸ್ಟ್ ವೇಸ್ಟ್ 34, 35, 30 ಇದೆ. ಇಷ್ಟಿರೋದ್ರಿಂದ ನಾನು ಏನ್ ಮಾಡ್ತಾ ಇದೀನಿ, ಇಲ್ಲಿ ಕಾಲರ್ ನೆಕ್ ಆಗಿರೋದ್ರಿಂದ ಫುಲ್ ಶೋಲ್ಡರ್ ಬರುತ್ತೆ. ಅದಕ್ಕೆ ಈ ಹಾರ್ಮೋಲ್ ಡೌನ್ ನನಗೆ ಮನ್ಸಿಗೆ ಅನಿಸ್ತಾ ಇದೆ 34 ಇದ್ರೆ 6.5 ಸಾಕಾಗ್ಬೋದು ಅಂತ. ಅದನ್ನ ಚೆಕ್ ಮಾಡಬೇಕು ಯಾವ ತರ ಅಂತ ನಿಮ್ಗೆ ಅದನ್ನು ತೋರಿಸ್ಕೊಡ್ತೀನಿ, ಓಕೆನಾ. ಅದಾದ್ಮೇಲೆ ವೇಸ್ಟ್ ಶೇಪ್ ಅಂತ ಬರುತ್ತಲ್ಲ, ಇಲ್ಲಿ ಹಿಂಗ್ ಟರ್ನ್ ಆಗೋದು, ಮೇಲ್ಗಡೆ ಚೆಸ್ಟ್ ಹಿಂಗ್ ಟರ್ನ್ ಆಗುತ್ತೆ, ಕೆಳಗಡೆ ಹಿಪ್ ಪೊಸಿಷನ್ ಹಿಂಗ್ ಟರ್ನ್ ಆಗುತ್ತೆ. ಆ ಸೆಂಟರ್ ಪಾಯಿಂಟ್ ನ ನಾವೇನ್ ಮಾಡ್ತೀವಿ, ವೇಸ್ಟ್ ಪೊಸಿಷನ್ ಅಂತ ಕರಿತೀವಿ. ಇದನ್ನ ಬಂದ್ಬಿಟ್ಟು 14.5 ತಗೊಂತಾ ಇದೀನಿ. ಈ ಶೇಪುನು ಅಷ್ಟೇ, ಅವ್ರ ಮೆಜರ್ಮೆಂಟ್ ಟಾಪ್ ಲೆಂತ್ ತಗೋಬೇಕಾದ್ರೆ ಇವೆಲ್ಲ ತಗೊಂತೀನಿ. ಅದಾದ್ಮೇಲೆ ಸ್ಲಿಟ್ ಸೈಡ್ ಕಟ್ ಬರುತ್ತಲ್ಲ ಇಲ್ಲಿ, ಆ ಕಟ್ ಬಂದ್ಬಿಟ್ಟು ಸ್ಲಿಟ್ 20.5 ಇದೆ. 20.5ಗೆ ಒಂದ್ ಲೈನ್ ಹಾಕೊಂಡಿದೀನಿ. ಇದು 6.5, ಇದು 14.5, ಇದು ಸ್ಲಿಟ್ ಬಂದ್ಬಿಟ್ಟು 20.5 ಇದೆ. ಇವಿಷ್ಟು ಲೈನ್ ಮಾಡ್ಕೊಂಡಿದೀನಿ. ನೆಕ್ಸ್ಟ್ ಕೆಲಸ ಬಂದ್ಬಿಟ್ಟು ಇದನ್ನ ಒಂದು ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಂತೀನಿ. ಓಕೆನಾ. ಅದಾದ್ಮೇಲೆ ಕೆಳಗಡೆಯಿಂದ ಇಲ್ಲಿ ಪ್ಲೇಯರು ಈ ಸ್ಲಿಟ್ ಹತ್ರ, ವೇಸ್ಟ್ ಹತ್ರ, ಚೆಸ್ಟ್, ಶೋಲ್ಡರ್ ಮಾರ್ಕ್ ಮಾಡ್ಕೊಂತೀನಿ. ಹಿಪ್ ಎಷ್ಟಿದೆ ಯಾವ್ದು ಅಂದ್ರೆ 38 ಇದೆ. 38 ಇದೆ ಅಂದ್ರೆ ನಾನು ಅದಕ್ಕೆ ಸ್ವಲ್ಪ ಆಡ್ ಮಾಡ್ಕೊಂಡು ನಾನು 23 ಮಾಡ್ಕೊಂತೀನಿ ಪ್ಲೇಯರ್ನ. 23 ಅಂದ್ರೆ 11.5 ಬರುತ್ತೆ. ಏನಿಲ್ಲಿ ಇಲ್ಲಿ 23 ಇದೆ. ಈ ಪ್ಲೇಯರ್ 23, ಅದ್ರಲ್ಲಿ ಅರ್ಧ ಮಾಡಿದ್ರೆ 11.5 ಬರುತ್ತೆ. 11.5 ಇಲ್ಲಿ ಇಟ್ಕೊಂಡಿದೀನಿ ನಾನು. ಮತ್ತೆ ಈ ಪೋರ್ಷನ್ ಇದನ್ನ ಅಳಿಸ್ಬಿಡೋಣ ಇವಾಗ. ಮತ್ತೆ ಚೆಸ್ಟ್ ಮೆಜರ್ಮೆಂಟ್ ಬರಿಬೇಕಾದ್ರೆ ನಮಗೆ ಡಿಸ್ಟರ್ಬ್ ಆಗುತ್ತೆ ನೋಡಿ. ಈ ಮಾರ್ಕರ್ ಯೂಸ್ ಮಾಡೋದ್ರಿಂದ ಇಷ್ಟು ಅನುಕೂಲ ಆಗಿರುತ್ತೆ. ಮತ್ತೆ ಈ ಪೋರ್ಷನ್ 38 ಇದೆ. ಅದಕ್ಕೆ ಇವ್ರಿಗೆ ಸ್ವಲ್ಪ ಲೂಸ್ ಫಿಟ್ಟಿಂಗ್ ಬೇಕಂದ್ರೆ ಮೆಜರ್ಮೆಂಟ್ ಎಷ್ಟಿದೆ ಇವ್ರದ್ದು, ಹಿಪ್ ಪೋರ್ಷನ್ 38 ಇದೆ. ನಾನು ಎಷ್ಟು ಮಾಡ್ತಾ ಇದೀನಿ ಅಂದ್ರೆ ಇವ್ರಿಗೆ ಸ್ವಲ್ಪ ಲೂಸ್ ಫಿಟ್ಟಿಂಗ್ ಬೇಕು, ಅಂದ್ರೆ 22 ಮಾಡ್ತೀನಿ. ಇದಕ್ಕೆ ಎಷ್ಟು ಆಡ್ ಮಾಡ್ಕೊಂಡಿದೀನಿ, 44 ಆಡ್ ಮಾಡ್ಕೊಂಡು, ಅಂದ್ರೆ 4 ಇಂಚು 6 ಇಂಚ್ ಆಡ್ ಮಾಡ್ಕೊಂಡಿದೀನಿ. ಅವ್ರಿಗೆ ಸ್ವಲ್ಪ ಲೂಸ್ ಫಿಟ್ಟಿಂಗ್ ಬೇಕು ಅಂತ ಹೇಳ್ಬಿಟ್ಟು ಇಲ್ಲೇನ್ ಮಾಡ್ತಾ ಇದೀನಿ, 11 ಇಂಚ್ಗೆ ಮಾರ್ಕ್ ಮಾಡ್ಕೊಂತೀನಿ. ಅದಾದ್ಮೇಲೆ ನಮ್ಗೆ ವೇಸ್ಟ್ ಬಂದ್ಬಿಟ್ಟು ಅವ್ರ ಮೆಜರ್ಮೆಂಟ್ ಎಷ್ಟಿದೆ ಅಂದ್ರೆ 30 ಇಂಚ್ ಇದೆ. ನಾವು ಡ್ರೆಸ್ಗೆ ಏನ್ ಮಾಡ್ತೀವಿ ಅಂತ, ಬ್ಲೌಸ್ಗೆ ಏನ್ ಮಾಡ್ತೀವಿ ಅಂತಂದ್ರೆ, ಇವಾಗ ಇಲ್ಲಿ 38 ಇದೆ 38 ಮಾಡ್ತೀವಿ, 34 ಇದೆ 34 ಮಾಡ್ತೀವಿ. ಡ್ರೆಸ್ಗೆ ಹಂಗಲ್ಲ. ಯಾಕಂತಂದ್ರೆ ಡ್ರೆಸ್ ಬಂದ್ಬಿಟ್ಟು ನಿಮ್ಗೆ ಲೂಸ್ ಫಿಟ್ಟಿಂಗ್ ಬರುತ್ತೆ, ಬ್ಲೌಸ್ ಬಂದ್ಬಿಟ್ಟು ಸ್ಕಿನ್ ಫಿಟ್ ಬರುತ್ತೆ. ಅದಕ್ಕೆ ಏನ್ ಮಾಡ್ತೀವಿ, ರೆಗ್ಯುಲರ್ ಗಿಂತ 2, 3 ಈ ತರ ಲೂಸ್ ಬಿಟ್ಕೊಂಡು ಅವ್ರವ್ರ ಬಾಡಿ ಸೈಜ್ ಮೇಲೆ ಮೀಡಿಯಂ ಫಿಟ್ಟಿಂಗ್ ಬೇಕಾ, ಸ್ಕಿನ್ ಫಿಟ್ ಬೇಕಾ, ನಾರ್ಮಲ್ ಫಿಟ್ಟಿಂಗ್, ಈ ತರ ಫಿಟ್ಟಿಂಗ್ ಮೇಲೆ ಲೂಸ್ ಫಿಟ್ಟಿಂಗ್ ಬೇಕು ಅಂದ್ರೆ 4, 3, 4 ಈ ತರ ಲೂಸ್ ಮಾಡ್ಕೊಂತೀವಿ. ಸ್ವಲ್ಪ ಫಿಟ್ಟಿಂಗ್ ಬರ್ಲಿ ಅಂದ್ರೆ ಏನ್ ಮಾಡ್ತೀವಿ ಅಂತಂದ್ರೆ 3, 2, 3 ಈ ತರ ಮಾಡ್ಕೊಂತೀವಿ. ಇದು ಮೆಥಡ್. ಮತ್ತೆ ಇವಾಗ ವೇಸ್ಟ್ ಅವ್ರದ್ದು ಎಷ್ಟಿದೆ ಅಂದ್ರೆ 30 ಇದೆ. 30ಗೆ 4 ಇಂಚ್ ಏನ್ ಮಾಡಿದ್ರೆ 20 ಆಗುತ್ತೆ. 4 ಇಂಚ್ ಬೇಡ, ಜಾಸ್ತಿ ಆಗ್ಬಿಡುತ್ತೆ. 36 ಮಾಡಿ. ಆರು ಇಂಚು ಜಾಸ್ತಿ ಮಾಡ್ಕೊಂಡಿದೀನಿ. ಬ್ಯಾಕ್ ಡಾಟ್ ಅಲ್ಲಿ 1 ಇಂಚ್ ಎಗ್ರೋಗುತ್ತೆ, ಅವಾಗ 35 ಬರುತ್ತೆ, 5 ಇಂಚ್ ಜಾಸ್ತಿ ಬರುತ್ತೆ. ಓಕೆ. ಯಾಕಂದ್ರೆ ಇಲ್ಲಿ ಜಾಸ್ತಿ ಟೈಟ್ ಮಾಡಬಲ್ಲ, ಲೋ ಮಾಡ್ಬಿಟ್ಟಿದೀವಿ ಅಂದ್ರೆ ಇದು ನೋಡಿ ಶೇಪ್ ಹಿಂಗ್ ಬಂದ್ಬಿಡುತ್ತೆ. ಮತ್ತೆ ಹಾಕೊಳ್ಳಕ್ಕೆ ಇಲ್ಲಿ ಕಮ್ಮಿ ಇದ್ರೆ, ಶೋಲ್ಡರ್ ಜಾಸ್ತಿ ಇದ್ದಾಗ ಹಾಕೊಳ್ಳಕ್ಕೂ ಆಗಲ್ಲ ಅವ್ರಿಗೆ, ಅದಕ್ಕೆ. ಮತ್ತೆ ಚೆಸ್ಟ್ 34, 35 ಇದೆ. ಇದು 37 ಮಾಡಿ. ನೋಡಿ 38 ಮಾಡಿ. ನಿಮ್ಗೆ ಯಾವಾಗೂ ಅಷ್ಟೇ, ಕಸ್ಟಮರ್ಗೆ ಫಿಟ್ಟಿಂಗ್ ಬೇಕಾ, ಲೂಸ್ ಫಿಟ್ಟಿಂಗ್ ಬೇಕಾ, ಮೀಡಿಯಂ ಫಿಟ್ಟಿಂಗ್ ಬೇಕಾ, 3 ಟೈಪ್ಸ್ ಫಿಟ್ಟಿಂಗು, ನಾರ್ಮಲ್ ಫಿಟ್ಟಿಂಗು, ಲೂಸ್ ಫಿಟ್ಟಿಂಗ್, 3 ಟೈಪ್ ಬರುತ್ತೆ. ಅದರಲ್ಲಿ ನೋಡಿ ಇವ್ರದೆಲ್ಲ ಲೂಸ್ ಫಿಟ್ಟಿಂಗ್, ಅದಕ್ಕೋಸ್ಕರ ಏನ್ ಮಾಡ್ತಾ ಇದೀನಿ, ಜಾಸ್ತಿ ಇಟ್ಕೊಂಡು ಸ್ವಲ್ಪ ಲೂಸ್ ಮೆಜರ್ಮೆಂಟ್ ನ ತಗೊಂತಾ ಇದೀನಿ.
ಅದೇ ರೀತಿ ಶೋಲ್ಡರ್ ಎಷ್ಟಿದೆ, ಶೋಲ್ಡರ್ 15 ಇದೆ. ಏನ್ ಮಾಡ್ಬೇಕಂದ್ರೆ 15 ಇಟ್ಟು ಬಿಡ್ಬೇಕು. ಆಮೇಲೆ ಇಲ್ಲಿ ಶೋಲ್ಡರ್ ಕಾಲರ್ ನೆಕ್ ಇರೋದ್ರಿಂದ 3 ಕಾಲ್ ಅಷ್ಟೇ ಬ್ರಾಡ್ ತಗೋಬೇಕು ಇಲ್ಲಿ. ಓಕೆನಾ? ಅದಾದ್ಮೇಲೆ ಒಂದನ್ನ ಕ್ರಾಸ್ ಲೈನ್ ತಗೊಂಡಿದ್ದೀನಿ. ಅದಾದ್ಮೇಲೆ ಇಲ್ಲಿ ಸ್ಟ್ರೈಟ್ ಲೈನ್. ಆಮೇಲೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿ ನೋಡಿ, ಬೆಂಡ್ ಸ್ಕೇಲ್ ಈ ತರ ಇರುತ್ತಲ್ಲ, ಬೆಂಡು ಈ ಶೇಪ್ ಇರೋದನ್ನ ಆಚೆ ಬರ್ಬೇಕು ನೋಡಿ. ಈ ತರ ಆಚೆ ಬರೋ ಈ ತರ ಇಟ್ಕೊಂಡು ಹಿಂಗೊಂದು ಲೈನು, ಮತ್ತೆ ವೇಸ್ಟ್ ಇಂದ ಇಲ್ಲಿಗೊಂದು ಲೈನು, ಅದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನ್ ಇಟ್ಕೋಬೇಕು. ಅದಾದ್ಮೇಲೆ ಈ ತರ ಲೈನ್ ಇಟ್ಕೋಬೇಕು. ಅದಾದ್ಮೇಲೆ ಈ ತರ ಇಟ್ಕೊಂಡು ಇದು ಆರ್ಮೋಲು ನೋಡಿ ಈ ತರ ಇಟ್ಕೊಂತೀನಿ. ಇವಾಗ ಇನ್ನೊಂದ್ಸರಿ ಮೆಜರ್ಮೆಂಟ್ ಚೆಕ್ ಮಾಡ್ಕೊಳ್ಳಿ. ನಾವು ಲೆಂತ್ ಕರೆಕ್ಟ್ ಆಗಿ ಹಾಕೊಂಡಿದೀವಿ, ಪ್ಲೇಯರ್ ಕರೆಕ್ಟ್ ಆಗಿ ಹಾಕೊಂಡಿದೀವಿ, ಹಿಪ್ ಮೆಜರ್ಮೆಂಟ್ ಹಾಕೊಂಡಿದೀವಿ, ವೇಸ್ಟ್ ಮೆಜರ್ಮೆಂಟ್ ಮತ್ತೆ ಈ ಮೆಜರ್ಮೆಂಟ್. ನಿಮ್ಗೆ ಇದನ್ನ ಇನ್ನೂ ಒಂದ್ಸರಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಬಂದ್ಬಿಟ್ಟು ನಮ್ಗೆ 34 ಇದೆ ಅಪ್ಪರ್ ಚೆಸ್ಟ್ ಪೋರ್ಷನ್ ಬಂದ್ಬಿಟ್ಟು 35 ಇದೆ, ವೇಸ್ಟ್ 30 ಇರೋದು, ಇದು 38 ಇರೋದು. ನಾನು ಏನಕ್ಕೆ ಈ ತರ ಜಾಸ್ತಿ ಇಟ್ಕೊಂತ ಇದ್ದಂದ್ರೆ, ಇದು ಇವ್ರಿಗೆ ಕಸ್ಟಮರ್ಗೆ ಲೂಸ್ ಫಿಟ್ಟಿಂಗ್ ಬೇಕು. ರೆಗ್ಯುಲರ್ ಆಗಿ ನಾವೇನ್ ಮಾಡ್ತೀವಿ, ಇದು 34 ಇದೆ, 34ಗೆ 34, 35, 36, 37 3 ಇಂಚು ನಾರ್ಮಲ್ ಆಗಿ 3 ಇಂಚ್ ಇಲ್ಲಿ ಆಡ್ ಮಾಡಿದೀನಿ. 3 ಇಂಚ್ ಆಡ್ ಮಾಡಿದ್ರೆ ಏನಾಯ್ತು, 3 ಇಂಚು ನಾವು ಆಡ್ ಮಾಡ್ಬೇಕಾಗಿತ್ತು. ನಾನೇನ್ ಮಾಡಿದೀನಿ 1 ಇಂಚ್ ಜಾಸ್ತಿ ಇಟ್ಟಿದ್ದೀನಿ, ಏನಕ್ಕೆ ಲೂಸ್ ಫಿಟ್ಟಿಂಗ್. ಅದಕ್ಕೋಸ್ಕರ ಏನ್ ಮಾಡಿದೀನಿ 37 ತಗೊಂಡಿದ್ದೀನಿ. 37 ಅಲ್ಲಿ ಅರ್ಧ ಅಂತಂದ್ರೆ 9 ಕಾಲ್ ಬರುತ್ತೆ ನೋಡಿ. ಇಲ್ಲಿ 9 ಕಾಲು ನಾನು ಇಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲಿ 30 ಇದೆ, 30ಗೆ ನಾನು ಏನ್ ಮಾಡಿದೀನಿ, ವೇಸ್ಟ್ ಸ್ವಲ್ಪ ತುಂಬಾ ಲೋ ಇದೆ. ಅದಕ್ಕೋಸ್ಕರ ಏನ್ ಮಾಡ್ತಾ ಇದ್ದೀನಿ, ಕಸ್ಟಮರ್ ಫೋನ್ ಬರ್ತಾ ಇದೆ. ಹಲೋ ಗೋಪಿ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೇಡಮ್. ಹೇಳಿ ಮೇಡಮ್. ರೆಡಿ ಆಯ್ತಾ ನಮ್ದು? ಫಿನಿಶಿಂಗ್ ಆಗ್ಬೇಕು ಮೇಡಮ್, ಮಧ್ಯಾಹ್ನ ಆಗ್ಬಿಡುತ್ತೆ. ಇಷ್ಟು ದಿನ ಆಯ್ತು ಗೋಪಿ. ಸ್ವಲ್ಪ ಆಗೋಯ್ತು ಮೇಡಮ್. ಆಫ್ಟರ್ನೂನ್ ಕೊಟ್ಬಿಡಿ. ಅದೇ ಮಧ್ಯಾಹ್ನ ರೆಡಿ ಇರುತ್ತೆ, ಬರೀ ಐರನ್ ಸ್ವಲ್ಪ ಎಮ್ಮಿಂಗ್ ಮಾಡ್ಬೇಕಷ್ಟೇ. ಓಕೆಪಾ. ಸರಿ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಮತ್ತೆ ಏನ್ ಮಾಡ್ತೀವಿ, ಇಲ್ಲೂ ಅಷ್ಟೇ ಜಾಸ್ತಿ ಲೋ. ಇವಾಗ 30 ವೇಸ್ಟ್ ಇರೋದು, ನಾನೇನ್ ಮಾಡ್ತೀನಿ 34 ಇಟ್ಟೆ ಅನ್ಕೊಳ್ಳಿ ನೋಡಿ. ಈ ತರ ಶೇಪ್ ನೋಡಿ ಎಷ್ಟು ಲೋ ಬಂದು ಮತ್ತೆ ಈ ತರ ಹೋಗುತ್ತೆ. ಅದಕ್ಕೋಸ್ಕರ ನಾನು ಏನ್ ಮಾಡ್ತಾ ಇದ್ದೀನಿ, ತುಂಬಾ ನೋಡಿ ಈ ಶೇಪ್ ಹಿಂಗ್ ಹೋದ್ರೆ ಸೈಡ್ ಎಲ್ಲ ನೀಟಾಗಿ ಫಿನಿಶಿಂಗ್ ಬರಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಇಲ್ಲಿ ಸ್ವಲ್ಪ ಜಾಸ್ತಿ ಕೊಟ್ಬಿಟ್ಟು ಮತ್ತೆ ಇಲ್ಲಿ ಬ್ಯಾಕ್ ಡಾಟ್ ಕೊಡ್ತೀನಿ. ಬ್ಯಾಕ್ ಡಾಟ್ ಯಾವ ತರ ಅಂತಂದ್ರೆ ನೋಡಿ, ಮೇಲಿಂದ 9 ಇಂಚಿಗೆ ಇಲ್ಲಿ 18ವರೆನೇ ಆಗ್ಲಿ, 18ವರೆಗೆ. ಮತ್ತೆ ಈ ಕಡೆಯಿಂದ ಈ ಕಡೆಗೆ 3.5 3.75 ಬರಲಿ, 3.75 ಬರುತ್ತೆ. ಅಂದ್ರೆ ನಮ್ದು ಶೋಲ್ಡರ್ ಸೆಂಟರ್ ಪಾಯಿಂಟ್ ಬರುತ್ತಲ್ಲ, ಅಲ್ಲಿಂದ ಇದು ಬರಬೇಕು ನೋಡಿ. ಈ ತರ ನಾನು ಬ್ಯಾಕ್ ಡಾಟ್ ಕೊಟ್ರೆ ಏನಾಗುತ್ತಂದ್ರೆ, ಈ ಶೇಪ್ ಅನ್ನೋದು ಇಲ್ಲಿ ಸ್ವಲ್ಪ ಈ ಅರ್ಧ ಇಂಚ್ ನಾನು ಲೂಸ್ ಕೊಟ್ಟನಲ್ಲ, ಅರ್ಧ ಇಂಚ್ ಇಲ್ಲಿ ಹೋಗ್ಬಿಡುತ್ತೆ. 1 ಇಂಚು ನಮ್ಗೆ ಬೇಕಾಗಿರೋದು 3 ಇಂಚ್ ಎಕ್ಸ್ಟ್ರಾ ಕರೆಕ್ಟ್ ಆಗಿ ಬರುತ್ತೆ. ಇದು ಈ ತರ. ಅದಾದ್ಮೇಲೆ ನೋಡಿ ಶೋಲ್ಡರ್ ಇಟ್ಕೊಂಡಿದೀನಿ, ಇಲ್ಲಿ 3 ಇಂಚು ಬ್ರಾಡ್ ಇಟ್ಕೊಂಡಿದ್ದೀನಿ. ಎಷ್ಟು 3 ಇಂಚ್ ಇಟ್ಕೊಂಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ ಸ್ವಲ್ಪ ಕ್ರಾಸ್ ಆಗಿ ತಗೊಂಡಿದ್ದೀನಿ. ಏನಕ್ಕೆ ಅಂತಂದ್ರೆ ಕಾಲರ್ ನೆಕ್ ಮತ್ತೆ ಹೈವಿ ನೆಕ್ಗಳು ಬಂದಾಗ ಇಲ್ಲಿ 1/4 ಇಂಚ್ ಡೌನ್ ಬರಬೇಕು. ಇಲ್ಲ ಅಂತಂದ್ರೆ ನಿಮ್ಗೆ ನೀವೇ ಚೆಕ್ ಮಾಡ್ಕೊಳ್ಳಿ, ರೆಡಿಮೇಡ್ ಟಾಪ್ಗಳೆಲ್ಲ ಒಂದೊಂದ್ಸರಿ ಏನಾಗುತ್ತೆ ಇಲ್ಲಿ ಮೇಲ್ಗಡೆ ಹಿಂಗೆ ಎತ್ಕೊಂಡಂಗಿರುತ್ತೆ. ಏನಕ್ಕೆ ಅಂತಂದ್ರೆ ಇದು ಅದೇ ಈ ತರ ಕ್ರಾಸ್ ಮಾಡಿದ್ವಿ ಅಂದ್ರೆ ಎತ್ಕೊಳ್ಳೋದು ಪೋರ್ಷನ್ ಕಟ್ ಆಗ್ಬಿಡುತ್ತೆ. ನಮ್ಗೆ ಬೇಕಾಗಿರೋಷ್ಟು ಆರ್ಮೋಲ್ ಇಲ್ಲಿ ಕರೆಕ್ಟ್ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಅದಾದ್ಮೇಲೆ ಆರ್ಮೋಲ್ ಎಷ್ಟಿದೆ ಅಂದ್ರೆ ಇವ್ರದ್ದು 16 ಇಂಚ್ ಇದೆ. 16 ಇಂಚ್ ಕರೆಕ್ಟ್ ಆಗಿದೆಯಲ್ಲ ನೋಡ್ಕೊಳ್ಳೋಣ ನೋಡಿ, 16 ಇಂಚ್ ಕರೆಕ್ಟ್ ಆಗಿ ಬರ್ತಾ ಇದೆ. ಅದಾದ್ಮೇಲೆ ನೋಡಿ ಪ್ರತಿಯೊಂದು ಅಷ್ಟೇ ನಾವು ಮಾರ್ಕು, ಈ ಡ್ರೆಸ್ಗೆ ಯಾವಾಗೂ ಅಷ್ಟೇ 3, 2, 3 ಅನ್ನೋದು ಕಂಪಲ್ಸರಿ ಲೂಸ್. ನಾವು ಬಾಡಿ ಮೆಜರ್ಮೆಂಟ್ ಗಿಂತ ಇಲ್ಲಿ 3 ಇಂಚ್ ಚೆಸ್ಟ್ಗೆ, ವೇಸ್ಟ್ಗೆ 2 ಇಂಚು, ಹಿಪ್ಗೆ 3 ಇಂಚು ಲೂಸ್ ಕೊಟ್ಬಿಟ್ಟು ಈ ತರ ಮಾರ್ಕ್ ಮಾಡ್ಕೊಂಡು ಶೇಪು ಆರ್ಮಲ್ ಚೆಕ್ ಮಾಡ್ಕೊಂಡು ಕಟ್ ಮಾಡಿದೀವಿ ಅಂತಂದ್ರೆ ಕಂಪಲ್ಸರಿ ನೀಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಮತ್ತೆ ಅದ್ಮೇಲೆ ವೇಸ್ಟ್ ತುಂಬಾ ಜನಕ್ಕೆ ಲೋ ಇರುತ್ತೆ, ಅವಾಗ ಡ್ರೆಸ್ಗೆ ಈ ತರ ಜಾಸ್ತಿ ಲೋ ಕೊಡಬಾರ್ದು. ಸ್ವಲ್ಪ ಶೇಪ್ ಆಚೆ ತಗೊಂಡು ಇಲ್ಲಿ ಬ್ಯಾಕ್ ಡಾಟ್ ಹಾಕಿದೀವಿ ಅಂದ್ರೆ ಬ್ಯಾಕ್ ಅಲ್ಲಿ ಸ್ವಲ್ಪ ಬಟ್ಟೆ ಲೂಸ್ ತರ ಬರ್ತಾ ಇರುತ್ತೆ. ಅದನ್ನು ನಾವು ಅವಾಯ್ಡ್ ಮಾಡ್ದಂಗೆ ಆಗುತ್ತೆ. ಅವಾಗ ಟೋಟಲ್ ಆಗಿ ಫಿನಿಶಿಂಗ್ ಅನ್ನೋದು ನಮ್ಗೆ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಬೇಕಂದ್ರೆ ಇದೇ ಟೈಪ್ ಅಲ್ಲಿ ನೀವು ಕಟ್ ಮಾಡಿ ನೋಡಿ,
ನೀಟಾಗಿ ಬರುತ್ತೆ. ಮತ್ತೆ ಈ ತರ ವೀಲ್ ಮಾರ್ಕ್ ಹಾಕ್ಬೇಕು. ಈ ವೀಲ್ ಮಾರ್ಕ್ ಏನಕ್ಕೆ ಈ ತರ ಹಾಕೋದು ಅಂತಂದ್ರೆ ಕೆಳಗಡೆ ಪೀಸ್ಗೂ ನೀಟಾಗಿ ಮಾರ್ಕಿಂಗ್ ಬರುತ್ತೆ. ಅದಕ್ಕೋಸ್ಕರ ನಾನು ಇವಾಗ ಕಟ್ ಮಾಡಾದ್ಮೇಲೆ ನಿಮ್ಗೆ ತೋರಿಸ್ಕೊಡ್ತೀನಿ. ಅದಾದ್ಮೇಲೆ ಇಲ್ಲಿ ಕಟಿಂಗ್. ಒಂದೇ ಸಮ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಮಾರ್ಕಿಂಗ್ ಮೇಲೆನೆ ಬನ್ನಿ. ನೋಡಿ ಈ ತರ. ಮತ್ತೆ ಇಲ್ಲಿ ಲೂಸ್ ಟೈಟ್ ಮಾಡಕ್ಕೆ ಬಟ್ಟೆ ಬೇಕಲ್ಲ, ಅದಕ್ಕೋಸ್ಕರ ಇಲ್ಲಿ ಎಕ್ಸ್ಟ್ರಾ ತಗೊಂತೀವಿ. ಕೆಳಗಡೆ ಪ್ಲೇಯರ್ ಅಲ್ಲಿ ಫೋಲ್ಡ್ ಮಾಡಕ್ ಬಟ್ಟೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಂಡಿದೀನಿ. ನೋಡಿ ಇಲ್ಲಿ ಪ್ಲೇಯರ್ ಗೆ ಎಷ್ಟು ಕಟ್ ಮಾಡ್ಬೇಕಾಗುತ್ತೆ, ಫೋಲ್ಡ್ ಮಾಡೋಲಿಕ್ಕೆಲ್ಲ ಅಷ್ಟೇ ಮಾಡಿದೀನಿ. ಇಲ್ಲಿ ಲೂಸ್ ಮಾಡಕ್ ಬಟ್ಟೆ ಬೇಕಲ್ಲ, ಅದಕ್ಕೋಸ್ಕರ ಇಲ್ಲಿ ಬಟ್ಟೆನ ಬಿಟ್ಟಿದೀನಿ ಅಷ್ಟು. ಅದಾದ್ಮೇಲೆ ಇಲ್ಲಿ ಹಾರ್ಮೋಲು, ಇದೇ ಮೈನ್ ಇಂಪಾರ್ಟೆಂಟ್. ನೀಟಾಗಿ ನೋಡ್ಕೊಂಬಿಡಿ. ನೋಡಿ ಈ ತರ ನೀಟಾಗಿ ರೌಂಡ್ ಶೇಪ್ ಅಲ್ಲೇ ಬರಬೇಕು. ಜಾಸ್ತಿ ಹಿಂಗೆ ಕ್ರಾಸ್ ಆಗಿ ತೊಗೊಳೋದು ಅಲ್ಲೆಲ್ಲ ಡ್ರೆಸ್ಗೆ ಬರಲ್ಲ. ಮತ್ತೆ ನೋಡಿ ಇದು ಸಿಂಗಲ್ ಲೈನ್ ಮೇಲೆನೆ ಮಾರ್ಜಿನ್ ಬ್ಯಾಕ್ ಅಲ್ಲಿ ಕೊಟ್ಟಿರ್ತೀವಿ ಎಕ್ಸ್ಟ್ರಾ. ಅವಾಗ ಏನಾಗುತ್ತಂದ್ರೆ ಜೈಂಟು ಕರೆಕ್ಟ್ ಆಗಿ ಬರುತ್ತೆ. ನೋಡಿ ನಾನು ಇಲ್ಲಿಗೆ ಬಂದ್ಬಿಡ್ತು. ಇವಾಗ ಅದಾದ್ಮೇಲೆ ಬ್ಯಾಕ್ ನ ಯಾವ ತರ ಕಟ್ ಮಾಡ್ಬೇಕು ಅನ್ನೋ ತೋರಿಸ್ಕೊಡ್ತೀನಿ. ಮತ್ತೆ ಅದೇ ರೀತಿ ಆರ್ಮೋಲು ಈ ಸೈಜ್ಗೆ ಎಷ್ಟು ಇಟ್ಕೊಬೇಕು ಅಂತ ಅಷ್ಟೇ ಇಟ್ಕೊಂಡಿದೀನಿ. ಮತ್ತೆ ಅದೇ ರೀತಿ ಬ್ಯಾಕ್ ಅಲ್ಲಿ ಅರ್ಧ ಇಂಚ್ ಎಕ್ಸ್ಟ್ರಾ ಬರಬೇಕು. ಏನಕ್ಕೆ ಅಂತ ಕಾಲರ್ ನೆಕ್ಗೆ ಅರ್ಧ ಇಂಚ್ ಮೇಲ್ಗಡೆ ಎಕ್ಸ್ಟ್ರಾ ಬಂದಾಗ ಏನಾಗುತ್ತೆ ಅಂದ್ರೆ ಕಾಲರ್ ನೆಕ್ ಸೇಮ್ ಇಟ್ಕೊಂಡ್ರೆ ಕಾಲರ್ ನೆಕ್ ಹಿಂದ್ಗಡೆ ಏನಾಗುತ್ತೆ ಅಂದ್ರೆ ಇಲ್ಲಿ ಕಾಲರ್ ಈ ಡೌನ್ ಗೆ ಕಾಲರ್ ಬಂದ್ಬಿಡುತ್ತೆ. ಅದೇ ಈ ತರ ಎಕ್ಸ್ಟ್ರಾ ಕೊಟ್ಟಿದ್ವಿ ಅಂದ್ರೆ ಕಾಲರ್ ಮೇಲ್ಗಡೆ ಹಿಂಗ್ ಕತ್ತ ಮೇಲೆ ಹಿಂಗೆ ಹಚ್ಚಿ ಕುತ್ಕೊಂತಾನೆ. ಅದಕ್ಕೋಸ್ಕರ ಕಾಲರ್ಗೆ ಯಾವಾಗೂ ಈ ತರ ಕೊಡ್ಬೇಕು. ಅದ್ರ ರೆಗ್ಯುಲರ್ ಆಗಿ ಕೊಟ್ರೆ ಕಲರು ನಮ್ ಕತ್ತು ಹಿಂಗಿದ್ರೆ ಕಲರ್ ಹಿಂಗ್ ಬರುತ್ತೆ. ಎಲ್ಲಿ ನಾವು ಎರಡು ಸಮ ಕಟ್ ಮಾಡ್ಕೊಂಡಿದ್ರೆ ಹಿಂಗಿರುತ್ತೆ. ಅದೇ ಎಕ್ಸ್ಟ್ರಾ ಕೊಟ್ಟಿದೀವಿ ಅಂದ್ರೆ ಬಟ್ಟೆ ಹಿಂಗ್ ಮೇಲ್ ಬರುತ್ತೆ. ಮೇಲ್ ಬಂದಾಗ ಹಿಂಗೆ ಈಗ ನಾವು ಕತ್ ಹಿಂಗಿದ್ರೆ ನಮ್ಗೆ ಈ ತರ ಕಚ್ಕೊಂತದ್ ಯಾವ್ದು ಕಲರ್. ಅದಕ್ಕೋಸ್ಕರ ಈ ತರ ಎಕ್ಸ್ಟ್ರಾ ಬಿಟ್ಕೋಬೇಕು. ಮತ್ತೆ ಇಲ್ಲೂ ಅಷ್ಟೇ ಸ್ವಲ್ಪ ಕ್ರಾಸ್ ಆಗಿ ತಗೋಬೇಕು. ಮತ್ತೆ ಇಲ್ಲಿ ಹೊಲಿಯಕ್ ಮಾರ್ಜಿನ್ ಇರುತ್ತಲ್ಲ, ಆ ಮಾರ್ಜಿನ್ ಸ್ವಲ್ಪ ಇಲ್ಲಿ ಕಟ್ ಮಾಡ್ಬೇಕು ಕ್ರಾಸ್ ಆಗಿ. ಏನಕ್ಕೆ ಅಂತ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಇಲ್ಲಿ ಕಟ್ ಮಾಡಿಲ್ಲ ಅಂತಂದ್ರೆ ನಾವು ಕಲರ್ ಎಲ್ಲ ಅಟ್ಯಾಚ್ ಮಾಡಿದ್ಮೇಲೆ ಕಾಲರ್ ಇಲ್ಲಿದ್ರೆ ಕಾಲರ್ ಕೆಳಗಡೆ ಬಟ್ಟೆ ಸ್ವಲ್ಪ ಲೂಸ್ ಬರ್ತಾ ಇರುತ್ತೆ. ಈ ಮಾರ್ಜಿನ್ ಅಷ್ಟು ಮಾತ್ರ. ಯಾಕಂದ್ರೆ ಕತ್ ಮೇಲೆ ಹಿಂಗ್ ಇರುತ್ತಲ್ಲ ಬಟ್ಟೆ ಇಲ್ಲಿ ಸ್ವಲ್ಪ ಲೂಸ್ ತರ ಬರುತ್ತೆ. ಅದೇ ನಾವ್ ಇಲ್ಲಿ ಕಟ್ ಮಾಡ್ಬಿಟ್ಟಿವಿ ಅಂದ್ರೆ ಇದು ಶೋಲ್ಡರ್ ಮೇಲ್ ಬರುತ್ತೆ ಹಿಂಗೆ. ಅವಾಗ ಶೋಲ್ಡರ್ ಮೇಲ್ ಬಂದಾಗ ಈ ಕತ್ ನಮ್ಗೆ ಇಲ್ಲಿರುತ್ತೆ. ಇಲ್ಲಿದ್ದಾಗ ಬಟ್ಟೆ ಇಲ್ಲಿ ಕೆಳಗಡೆ ಲೂಸ್ ಬರ್ತದೆ ಕಾಲರ್ ಇಂದ ಕೆಳಗಡೆ. ಅಬ್ಸರ್ವ್ ಮಾಡ್ಬೇಕಂದ್ರೆ ಅದಕ್ಕೆ ಇಲ್ಲಿ ಕಟ್ ಮಾಡಿಬಿಟ್ಟು ಅಂದ್ರೆ ಇದು ಕರೆಕ್ಟ್ ಆಗಿ ಕತ್ ಹತ್ರ ನೀಟಾಗಿ ಹಿಂಗೆ ಕತ್ ಇಲ್ಲಿರುತ್ತೆ. ಕತ್ಗೆ ನಮ್ಗೆ ಶೇಪ್ ಬರುತ್ತಲ್ಲ ಆ ಶೇಪ್ಗೆ ನಾವು ಇಲ್ಲಿ ಕಟ್ ಮಾಡೋದು ಅಷ್ಟೇ. ನಮ್ಗೆ ಇಲ್ಲಿ ಕತ್ತಿಂಗ್ ಇರುತ್ತಲ್ಲ ಆ ಶೇಪ್ ಬರಬೇಕು ಅಂತ ಹೇಳ್ಬಿಟ್ಟು ಇದೇನ ಶೋಲ್ಡರ್ ಮೇಲೆ ಹಿಂಗ್ ಬಂದ್ಬಿಡುತ್ತೆ ರೌಂಡ್ ಆಗಿ. ನಮ್ಗೆ ಇಲ್ಲಿ ಕತ್ ಅಡ್ಡ ಬರುತ್ತೆ. ಅಡ್ಡ ಬಂದಾಗ ಏನಾಗುತ್ತೆ ಈ ಬಟ್ಟೆ ಅನ್ನೋದು ಲೂಸ್ ತರ ಬರುತ್ತೆ. ಅದೇ ನಾವು ಇಷ್ಟು ಕಟ್ ಮಾಡ್ಬಿಟ್ಟಿವಿ ಅಂದ್ರೆ ಇಲ್ಲಿ ಕತ್ ಬರುತ್ತೆ. ಇದು ಹಿಂಗ್ ಫೋಲ್ಡ್ ಆಗುತ್ತೆ. ಈ ಪೋರ್ಷನ್ಗೆ ಕತ್ ಮೇಲೆ ಹಿಂಗೆ ಶೇಪ್ ಆಗಿ ರೌಂಡ್ ಆಗಿ ಬಂದು ಇದು ಅದಕ್ಕೋಸ್ಕರ ಇದನ್ನ ಕಟ್ ಮಾಡಿ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಮತ್ತೆ ಈ ಆರ್ಮೋಲ್ ಕರೆಕ್ಟ್ ಆಗಿದೆಯಲ್ಲ ಚೆಕ್ ಮಾಡಿ ನೋಡಿ. ಇದನ್ನ ಹೊಲಿಬೇಕು ಅಂದ್ರೆ ನಾವು ಇಷ್ಟು ಮಾರ್ಜಿನ್ ಕಟ್ ಮಾಡ್ತೀವಲ್ಲ ನೋಡಿ ಈ ತರ ಫೋಲ್ಡ್ ಮಾಡ್ಬಿಡಿ. ಫೋಲ್ಡ್ ಮಾಡಾದ್ಮೇಲೆ ಈ ತರ ಇಟ್ಕೊಂಡು ನೋಡಿ 16 ಇಂಚು ಕರೆಕ್ಟ್ ಆಗಿ ನಮ್ಗೆ ಫಿಟ್ಟಿಂಗ್ ಬಂತು. 16 ಇಂಚ್ ಆರ್ಮೋಲ್ ಕರೆಕ್ಟ್ ಆಗಿ ಬಂದಿದೆ. ನಾವು ಕಟಿಂಗು ಮಾರ್ಕಿಂಗ್ ಎಲ್ಲ ಕರೆಕ್ಟ್ ಆಗಿದೆ ಅಂತಂದ್ರೆ ಅದೆಲ್ಲ ಕರೆಕ್ಟ್ ಆಗಿ ಬರುತ್ತೆ. ಮತ್ತೆ ಆರ್ಮೋಲ್ ಇದು ಫ್ರಂಟ್ ಶೇಪ್ ಅನ್ನೋದು ಇದು ತೆಗಿಬೇಕು. ನೋಡಿ ಫ್ರಂಟ್ ಶೇಪ್ ಅನ್ನೋದು ಹಿಂಗೆ ನೀಟಾಗಿ ನೋಡಿ ಇಷ್ಟು ಫ್ರಂಟ್ ಶೇಪ್ ತೆಗಿಬೇಕು. ಕಾಲರ್ ನೆಕ್ ಮತ್ತೆ ಕ್ಲೋಸ್ ನೆಕ್ ಬಂದಾಗ ಇಷ್ಟು ತೆಗೆದಿದ್ರೆ ನಮ್ಗೆ ಫಿಟ್ಟಿಂಗ್ ಕರೆಕ್ಟ್ ಆಗಿ ಬರುತ್ತೆ. ಅದಾದ್ಮೇಲೆ ಫ್ರಂಟ್ ನಾವು ರೆಗ್ಯುಲರ್ ಆಗಿ ಏನ್ ಮಾಡಿದೀವಿ ಇಲ್ಲಿ 3 ಇಂಚ್ ಬ್ರಾಡ್ಗೆ 3 ಇಂಚ್ ತಗೊಂಡಿದೀವಿ. ಈ ಕಡೆ ಡೌನ್ಗೆ 3 ಇಂಚು. ನಮ್ ಕತ್ ಹತ್ರ ಬರುತ್ತಲ್ಲ ಅದ್ 3 ಇಂಚು ಡೌನ್ ಬಂದ್ರೆ ನಮ್ಗೆ ಕತ್ಗೆ ಕರೆಕ್ಟ್ ಆಗಿ ಕೂರುತ್ತೆ. ಮತ್ತೆ ಇದ್ರ ನೆಕ್ ನೋಡಿ ಬಟ್ಟೆ ಈ ತರ ಪ್ರತಿಯೊಂದಕ್ಕೂ ಈ ತರ ಪಿನ್ ಮಾಡ್ಕೊಂಡಿರ್ತೀನಿ. ನೋಡಿ ಇಲ್ಲಿ ಕಲರ್ ಬಂದು ಇಲ್ಲಿ ವೀನೆಕ್ ಬಂದು 2 ಹುಕ್ಸ್ ಬರ್ಬೇಕಂತೆ. ಆ ಹುಕ್ಸ್ ಏನಕ್ಕೆ ಅಂತಂದ್ರೆ ಹಾಕೊಳಗೆ ಕಷ್ಟ ಆಗ್ದಿರಾ ಬರ್ಬೇಕು ಆ ತರ. ಮತ್ತೆ ಇದು
ಈ ತರ ನೋಡಿ. ಇದು ಅಷ್ಟೇ, ಎಲ್ಲ ಸೈಜ್ಗೂ 3 ಇಂಚ್ ಡೌನ್ ಮಾಡಬೇಕು ಅಂತ ಕೇಳಬಾರ್ದು. ಸ್ವಲ್ಪ ದಪ್ಪ ಇರೋರಿಗೆ 3.25, ಇನ್ನೂ ಸ್ವಲ್ಪ ದಪ್ಪ ಇರೋರಿಗೆ 3.5, ಆ ತರ ಪ್ರತಿಯೊಂದಕ್ಕೂ ಕ್ಯಾಲ್ಕುಲೇಟ್ ಮಾಡಿ ಡೌನ್ ಅನ್ನೋದು ತಗೊಂತೀವಿ. ಫ್ರಂಟ್ ವಿ ನೆಕ್ ಇದೆ, ವಿ ನೆಕ್ಗೆ ಈ ತರ ಕಟ್ ಮಾಡ್ಕೊಂಡೆ, ಇದನ್ನ ಹಿಂಗ್ ಕಟ್ ಮಾಡ್ಕೊಂಡೆ. 2 ಹುಕ್ಸ್ ಬರ್ಬೇಕು ಅಂತ ಇಲ್ಲಿಗೆ ಕಟ್ ಮಾಡ್ಕೋಬೇಕು ನೋಡಿ, ಇಲ್ಲಿಂದ ಇಲ್ಲಿಗೆ. ಅದಾದ್ಮೇಲೆ ಇಲ್ಲಿ ಹಿಂಗೆ ರೌಂಡ್ ಆಗಿ ಈ ತರ ಬರುತ್ತೆ ನಮ್ಗೆ ನೋಡಿ. ಕಲರ್ ಈ ತರ ಕಲರ್ ಅಟ್ಯಾಚ್ ಆಗುತ್ತೆ ನೋಡಿ. ಇಲ್ಲಿ ಈ ತರ ನಮ್ಗೆ ಕಲರ್ ಬರುತ್ತೆ. ಅದಾದ್ಮೇಲೆ ಇಲ್ಲಿ ವಿನೆಕ್ ಹಿಂಗ್ ಬಂದು ಹಿಂಗ್ ಬರುತ್ತೆ. ಇದು ಕಲರ್ನ ಕಟ್ ಮಾಡುವಂತ ವಿಧಾನ. ಮತ್ತೆ ಇದು ಅಷ್ಟೇ, 2 ಹುಕ್ಸ್ ಬರ್ಬೇಕಲ್ಲ, ಅದಕ್ಕೆ ಸ್ವಲ್ಪ ಇಲ್ಲಿ ಕಟ್ ಮಾಡೋಣ ಅಷ್ಟೇ. ಮತ್ತೆ ಇನ್ನು ರೆಗ್ಯುಲರ್ ಆಗಿ ಈ ಬಟ್ಟೆ ಇರುತ್ತಲ್ಲ, ಈ ಬಟ್ಟೆನ ಇದ್ರ ಮೇಲೆ ಇಟ್ಟು ಕಟ್ ಮಾಡ್ಬಿಟ್ಟು ಫೋಲ್ಡ್ ಮಾಡಿ ಟೈಲರ್ ಕೊಡ್ತೀನಿ. ಅವರು ಹೊಲ್ದ್ಬಿಟ್ಟು ನಮ್ಗೆ ರೆಡಿ ಮಾಡಿ ಫಿನಿಶ್ ಮಾಡಿ ಕೊಡ್ತಾರೆ ನೋಡಿ. ಇದಿಷ್ಟು ಕಾಲರ್ನ ನೆಕ್ ಕಟ್ ಮಾಡೋಂತ, ಚೂಡಿದಾರ್ ಟಾಪ್ ಕಟ್ ಮಾಡೋಂತ ವಿಧಾನ. ಪ್ರತಿಯೊಂದು ಕಡೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೀಟಾಗಿ. ಫ್ರಂಟ್ ಅಲ್ಲಿ ನೋಡಿ, ಫ್ರಂಟ್ ಕಮ್ಮಿ ಬರುತ್ತೆ, ಬ್ಯಾಕ್ ಎಕ್ಸ್ಟ್ರಾ ಬರುತ್ತೆ, ಇಲ್ಲಿ ಶೇಪ್ ಬರುತ್ತೆ, ಫ್ರಂಟ್ ಶೇಪ್ ಬರುತ್ತೆ. ಚೆಸ್ಟ್ಗೆ ಇಲ್ಲಿ ಅಪ್ಪರ್ ಚೆಸ್ಟ್ 34 ಇದ್ರೆ 3 ಇಂಚ್ ಆಡ್ ಮಾಡ್ಕೊಂಡು, ನಾರ್ಮಲ್ ಫಿಟ್ಟಿಂಗ್ ಆದ್ರೆ 3 ಇಂಚ್ ಆಡ್ ಮಾಡ್ಕೋಬೇಕು. ಲೂಸ್ ಫಿಟ್ಟಿಂಗ್ ಆದ್ರೆ 4 ಇಂಚ್ ಆಡ್ ಮಾಡ್ಕೋಬೇಕು. ಇಲ್ಲೂ ವೇಸ್ಟ್ ಏನ್ ಮಾಡ್ತೀವಿ ಅಂದ್ರೆ, ನಾರ್ಮಲ್ ಫಿಟ್ಟಿಂಗ್ ಎರಡು ಎಕ್ಸ್ಟ್ರಾ, ಇವಾಗ 30 ಇದ್ರೆ 32 ಬರುತ್ತೆ, ಇಲ್ಲ 34 ಬರುತ್ತೆ. ಇಲ್ಲ ಲೂಸ್ ಫಿಟ್ಟಿಂಗ್ ಬೇಕು ಅಂದ್ರೆ 35 ಆ ತರ ಕೊಡ್ಬೇಕು, 35 36 ಆ ತರ. ವೇಸ್ಟ್ ಮೇಜರ್ ಡಿಪೆಂಡಬಲ್ ವೇಸ್ಟ್ ಮೇಲೆ. ಇಲ್ಲ ವೇಸ್ಟ್ ಫಿಟ್ಟಿಂಗ್ ಬೇಕು ಅನ್ನೋರ್ಗೆ ಏನ್ ಮಾಡ್ತೀವಿ, ಈ ತರ ಶೇಪ್ ಕೊಟ್ಟು ಬ್ಯಾಕ್ ಜಿಪ್ ಕೊಟ್ರೆ ಹಾಕೊಳ್ಳಕ್ಕೆ ಈಸಿ ಆಗುತ್ತೆ. ಇಲ್ಲಾಂದ್ರೆ ಇಲ್ಲಿ ಕಮ್ಮಿ, ಶೋಲ್ಡರ್ ಕಮ್ಮಿ ಇದ್ದಾಗ ಕೆಳಗಡೆ ಡ್ರೆಸ್ ಅನ್ನೋದು ಹೋಗಲ್ಲ. ಅದಕ್ಕೋಸ್ಕರ ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮುಖದ ಇನ್ನೊಬ್ರಿಗೂ ಹೆಲ್ಪ್ಫುಲ್ ಆಗ್ಲಿ. ಓಕೆನಾ?